ಚಿನ್ನದ ಬೆಲೆ ದಿನೇ ದಿನೇ ಗಗನಕ್ಕೇರ್ತಾ ಇದೆ. ಚಿನ್ನದ ಬೆಲೆ ಜೊತೆಗೆ ಚಿನ್ನದ ಅಂಗಡಿಗಳ ಸಂಖ್ಯೆ ಕೂಡ ಏರ್ತಾನೆ ಇದೆ. ಇದೀಗ ಆಭರಣ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಹೆಸರಾಗಿರೋ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಬೆಂಗಳೂರಲ್ಲಿ ಗ್ರಾಂಡ್ ಶೋರೂಮ್ ಒಂದನ್ನ ಉದ್ಘಾಟಿಸಿದೆ. ಇದು ವಿಶ್ವ ದಾಖಲೆ ಬರೆದಿದೆ. ಅದು ಯಾಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಈ ಹೆಸರನ್ನ ನೀವೆಲ್ಲ ಕೇಳಿ ಇರ್ತೀರಾ. ಯಾಕಂದ್ರೆ ಈ ಸಂಸ್ಥೆಗೆ ಬರೋಬ್ಬರಿ 81 ವರ್ಷಗಳ ಸುದೀರ್ಘ ಇತಿಹಾಸವಿದೆ. 1944ರಲ್ಲಿ ಶುರುವಾದ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಚಿನ್ನಾಭರಣ ಸಂಸ್ಥೆ ಶ್ರೇಷ್ಠತೆಯ ಪ್ರಮಾಣದೊಂದಿಗೆ ಆಭರಣ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹತೆಯನ್ನ ಹೊಂದಿದೆ. ಇದೇ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದೀಗ ಬೆಂಗಳೂರು ಡಿಕನ್ಸನ್ ರಸ್ತೆಯ ಮಣಿಪಾಲ್ ಸೆಂಟರ್ ನಲ್ಲಿ ಮತ್ತೊಂದು ಹೊಸ ಶೋರೂಮ್ ಅನ್ನ ಓಪನ್ ಮಾಡಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಇದು ವಿಶ್ವ ದಾಖಲೆಯನ್ನ ಬರೆದಿದೆ. ಒಂದೇ ದಿನದಲ್ಲಿ 1000ಕ್ಕೂ ಹೆಚ್ಚು ಗ್ರಾಹಕರನ್ನ ಸ್ವಾಗತಿಸುವ ಮೂಲಕ ಈ ಉದ್ಘಾಟನಾ ಕಾರ್ಯಕ್ರಮ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಎಂಟ್ರಿ ಕೊಟ್ಟಿದೆ. ಇದು ಮುಳಿಯಾ ಅವರ ಕಲಾತ್ಮಕತೆ ಮತ್ತು ನಾವೀನ್ಯತೆಯ ಪರಂಪರೆಯನ್ನ ಎತ್ತಿ ಹಿಡಿಯುತ್ತಿದೆ. ಇನ್ನ ಕಳೆದ 15 ವರ್ಷಗಳಿಂದ ಬೆಂಗಳೂರಿನ ಡಿಕನ್ಸನ್ ರಸ್ತೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮುಳಿಯಾ ಈಗ ಮತ್ತಷ್ಟು ವಿಸ್ತೃತಗೊಂಡು ಸುಮಾರು 4000 ಸ್ಕ್ವೇರ್ ಫೀಟ್ ಶೋರೂಮ್ ಆಗಿ ಬದಲಾಗಿದೆ. ಈ ಶೋರೂಮ್ ಅನ್ನ ಖ್ಯಾತ ಸಿನಿಮಾ ಕಲಾವಿದ ಡಾಕ್ಟರ್ ರಮೇಶ್ ಅರವಿಂದ್ ಉದ್ಘಾಟಿಸಿರೋದು ನಿಜಕ್ಕೂ ವಿಶೇಷ. ರಮೇಶ್ ಅರವಿಂದ್ ಅವರು 1001ನೇ ಗ್ರಾಹಕರಾಗಿರೋದು ಮತ್ತೊಂದು ವಿಶೇಷ. ಈ ಶೋರೂಮ್ ಉದ್ಘಾಟನೆ ಮಾಡಿ ಮಾತನಾಡಿರೋ ರಮೇಶ್ ಅರವಿಂದ್ ಅವರು ಇದು ಮುಳಿಯಾ ಅವರ ಮುಂದಿನ ಪ್ರಯಾಣಕ್ಕೆ ಹೊಸ ಆರಂಭವನ್ನ ಸೂಚಿಸುತ್ತೆ ಅಂತೇಳಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಯಾವ ರೀತಿ ಮಾಡ್ತೀವಿ ಅಂತ ಅನ್ನೋದಿದೆಯಲ್ಲ, ಇವ್ರು ಒಳಗೆ ಎಂಟ್ರಿ ಮಾಡಿದ್ದಾನೆ. ಆ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ನೋಡಿ. ಆ ಸುವಸ್ತುಗಳು ಅಂತ ಏನೇನು ಒಳ್ಳೆ ವಸ್ತುಗಳಿದೆಯೋ ಅದನ್ನೆಲ್ಲ ಒಳಗೆ ತಂದು ಇನಾಗ್ರೇಟ್ ಮಾಡಿದ ರೀತಿನೇ ಇಷ್ಟ ಆಯ್ತು. 81 ವರ್ಷಗಳ ಇತಿಹಾಸ ಇರುವಂತ ಬ್ರ್ಯಾಂಡ್ ಇದೆ. ಅದೇ ಪ್ರೂಫ್ ರೀ. ಅದಕ್ಕಿಂತ ಗುಣಮಟ್ಟಕ್ಕೆ ಬೇರೆ ಏನು ಪ್ರೂಫ್ ಬೇಕು? 81 ವರ್ಷಗಳು ಒಂದು ಬ್ರ್ಯಾಂಡ್ ಉಳಿಯುತ್ತೆ ಅಂದ್ರೆ ಅದೇ ಆ ಗುಣಮಟ್ಟದ ಬಗ್ಗೆ ಮಾತಾಡುತ್ತೆ. ಇವತ್ತು 1000 ಗ್ರಾಹಕರನ್ನ ಒಂದೇ ಜಾಗದಲ್ಲಿ ಒಂದೇ ದಿನ ಕರೆದು ಒಂದು ರೆಕಾರ್ಡ್ ಮಾಡ್ತಿದ್ದಾರೆ. ಎನಿ ಬಿಸ್ನೆಸ್, ಅದು ಗೋಲ್ಡ್ ಬಿಸ್ನೆಸ್ ಅಂತಲ್ಲ, ನಿಮ್ಮ ಬಿಸ್ನೆಸ್ ಇರ್ಬೋದು, ನನ್ನ ಬಿಸ್ನೆಸ್. ಬಿಸ್ನೆಸ್ ಅಂದ್ರೆ ಏನು? ಗ್ರಾಹಕರನ್ನ ಪಡೆಯೋದು, ಗ್ರಾಹಕರನ್ನ ಉಳಿಸ್ಕೊಳ್ಳೋದು, ಗ್ರಾಹಕರ ಸಂಖ್ಯೆಯನ್ನ ಹೆಚ್ಚು ಮಾಡೋದು, ಅಷ್ಟೇ ಬಿಸ್ನೆಸ್ ಅನ್ನೋದು. ಅದನ್ನ ಇಷ್ಟು ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಕಾರಣ ಇವ್ರು 81 ವರ್ಷ ಉಳಿದಿದ್ದಾರೆ ಅಂದ್ರೆ ಅದು ಬರೀ ಒಂದಿನ 2 ದಿನ ಅಂದ್ರೆ ಚಪ್ಪಾಳೆ ಹೊಡೆದ್ಬಿಡ್ತಾರೆ ಜನ. 81 ವರ್ಷ ಅಂದ್ರೆ ಆ ಚಪ್ಪಾಳೆ ನಂಬಿಕೆಯಾಗಿ ಮಾರ್ಪಾಡಾಗ್ಬೇಕು. ಹಾಗಾಗಿ ಮುಳಿಯಾ ಅನ್ನೋದು ಇಸ್ ಅ ಬ್ರ್ಯಾಂಡ್ ನೇಮ್, ನಂಬಿಕೆಗೆ ಅರ್ಹವಾದ ಬ್ರ್ಯಾಂಡ್ ಆಗಿದೆ. ಅದಕ್ಕೆ ಕಾರಣ ಅದ್ರ ಹಿಂದಿರೋ ಜನ. ಅಫ್ಕೋರ್ಸ್ ಎನಿ ಬ್ರ್ಯಾಂಡ್ ಕಾರಣನೇ ಅದ್ರ ಹಿಂದಿರೋ ಜನ. ಇವರಿಬ್ರು ಬ್ರದರ್ಸು, ಕೇಶವ ಪ್ರಸಾದ್ ಅವರು ಮತ್ತೆ ಕೃಷ್ಣ ನಾರಾಯಣ ಅವರು, ಇವರಿಬ್ರು ಎಷ್ಟು ಎಫಿಷಿಯಂಟ್ ಅಂದ್ರೆ ನನಗೆ ಬಹಳ ಇಷ್ಟ ಆಗುತ್ತೆ. ಒಂದು ಅವ್ರ ಎಫಿಷಿಯನ್ಸಿ, ಇನ್ನೊಂದು ಅವ್ರ ಎಥಿಕ್ಸ್, ಎರಡು ಬಹಳ ಇಷ್ಟ ಆಗುತ್ತೆ. ಹಾಗಾಗಿ ಇವರಿಬ್ಬರ ನೇತೃತ್ವದಲ್ಲಿ ಮುಳಿಯಾ ಬ್ರ್ಯಾಂಡ್ ಇನ್ನಷ್ಟು ಮತ್ತಷ್ಟು ಬೆಳಿಬೇಕು ಅನ್ನೋದು ನನ್ನ ಆಸೆ. ಇಂಥ ಬ್ರ್ಯಾಂಡ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಇರೋದು ನನಗಂತೂ ಬಹಳ ಖುಷಿ. ಇನ್ನ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಮೈಲಿಗಲ್ಲಿನ ಬಗ್ಗೆ ರಿಯಾಕ್ಟ್ ಮಾಡಿರೋ ಅಧ್ಯಕ್ಷರಾದ ಶ್ರೀ ಕೇಶವ ಪ್ರಸಾದ್ ಮುಳಿಯಾ ಅವರು 8 ದಶಕಗಳಿಗೂ ಹೆಚ್ಚು ಕಾಲ ಮುಳಿಯಾ ಶುದ್ಧತೆ, ನಂಬಿಕೆ ಮತ್ತು ಕಲಾತೀತ ಕರಕುಶಲತೆಯನ್ನ ಪ್ರತಿನಿಧಿಸಿದೆ. ನಮ್ಮ ವಿಸ್ತೃತ ಬೆಂಗಳೂರಿನ ಶೋರೂಮ್ನಲ್ಲಿ ಗ್ರಾಹಕರ ಬಲವಾದ ಹಾಜರಾತಿಯನ್ನ ನೋಡಿ ನನಗೆ ಸಂತೋಷವಾಗಿದೆ. ಇದು ನಮ್ಮ ಮೌಲ್ಯಯುತ ಪೋಷಕರ ನಿರಂತರ ನಂಬಿಕೆ ಮತ್ತು ಬೆಂಬಲವನ್ನ ಪ್ರತಿಬಿಂಬಿಸುತ್ತೆ ಅಂತ ಹೇಳಿದ್ದಾರೆ. ಪುತ್ತೂರು ಒಡೆಯ ಪುತ್ತೂರು ಮಹಾಲಿಂಗೇಶ್ವರನ ಸ್ಮರಿಸುತ್ತಾ ಇವತ್ತು ಕರ್ನಾಟಕದ ರಾಜಧಾನಿಯಲ್ಲಿ ಮಳಿಗೆಯನ್ನು, ವಿಸ್ತೃತ ಮಳಿಗೆಯನ್ನು ನಮ್ಮ ಆದಂತಹ ಮುಳಿಯಾ ಸಂಸ್ಥೆಯ ರಾಯಭಾರಿಯಾದಂತಹ ರಮೇಶ್ ಅರವಿಂದ್ ಅವರು ಗ್ರಾಹಕರಿಗೆ ಸಮರ್ಪಿಸಿದ್ದಾರೆ. ಬೆಳಿಗ್ಗೆ ಜಾಗತಿಕ ಹಿಂದೂ ಎಕನಾಮಿಕ್ ಫೋರಂನ ಜಾಗತಿಕ ಅಧ್ಯಕ್ಷರಾದಂತಹ ಸ್ವಾಮಿ ವಿಜ್ಞಾನಾನಂದಜಿಯವರು ದೀಪೋಜ್ವಲನ ಮಾಡಿ ನಮಗೆ ಚಾಲನೆಯನ್ನು ನೀಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಈ ಸಂದರ್ಭ ನಮ್ಮ ಎಲ್ಲ ಗ್ರಾಹಕರು, ವಿಶೇಷವಾಗಿ ಲಕ್ಷಕ್ಕೂ ಮಿಕ್ಕಿ ಇರುವಂತಹ ನಮ್ಮ ಎಲ್ಲ ಗ್ರಾಹಕರನ್ನು ರೆಪ್ರೆಸೆಂಟೇಟಿವ್ ಆಗಿ ಸಹಸ್ರಕ್ಕೂ ಮಿಕ್ಕಿ ಗ್ರಾಹಕರು ಇವತ್ತು ಇಲ್ಲಿ ಬಂದು ನಮ್ಮನ್ನು ಖರೀದಿ ಮಾಡಿ ಆಶೀರ್ವಾದಿಸಲಿದ್ದಾರೆ. ಅವರು ಈ 81 ವರ್ಷ ನಮ್ಮೊಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ. ಮುಂದೆ ಶತಮಾನಕ್ಕೂ ಮಿಕ್ಕಿ ಈ ಸಂಸ್ಥೆ ಮುಂದುವರಿಲಿಕ್ಕೆ ಅವರು ನಮಗೆ ಆಶೀರ್ವಾದ ಮಾಡಿ ಒಟ್ಟಿಗೆ ಹೆಜ್ಜೆ ಹಾಕಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ತೆ. ಇನ್ನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಶ್ರೀ ಸುಬ್ರಹ್ಮಣ್ಯ ಭಟ್, ಶ್ರೀ ವೇಣು ಶರ್ಮಾ, ಬಿಗ್ ಬಾಸ್ ಕನ್ನಡ ಧ್ವನಿ ಕಲಾವಿದ ಬಡಕಿಲ ಪ್ರದೀಪ್ ಮತ್ತು ಶ್ರೀಕೃಷ್ಣ ನಾರಾಯಣ ಮುಳಿಯಾ ಉಪಸ್ಥಿತರಿದ್ದರು. ಅದೇನೇ ಇದ್ರೂ ವಿಶಿಷ್ಟ ಮತ್ತು ಹಗುರವಾದ ವಿನ್ಯಾಸಗಳಿಗೆ ಹೆಸರುವಾಸಿಯಾದ ಮುಳಿಯಾ ಆಭರಣ ಕರಕುಶಲತೆಯಲ್ಲಿ ಮಾನದಂಡಗಳನ್ನು ಸ್ಥಾಪಿಸುವುದನ್ನು ಮುಂದುವರೆಸಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.